ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇಂದಿರಾ ಕ್ಯಾಂಟೀನ್ಗೂ ಕೂಡ ಸಿಲಿಂಡರ್ನ ಬಿಸಿ ತಟ್ಟಿದೆ. ಪರಿಣಾಮ ಪ್ರತಿದಿನದ ಊಟ ಏನು ಬಿಸಿ ಬಿಸಿಯಾಗಿ ಸಿಗ್ತಾ ಇತ್ತು ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಇವತ್ತು ಬರೀ ಮೊಸರನ್ನಕ್ಕೆ ಸೀಮಿತಗೊಳಿಸಿದ್ದಾರೆ ಕ್ಯಾಂಟೀನ್ನಲ್ಲಿ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಇರತಕ್ಕಂತಹ ಇಂದಿರಾ ಕ್ಯಾಂಟೀನ್ನ ಇವತ್ತಿನ ಮೆನು ಗಮನಿಸಿದಾಗ ಮೊಸರನ್ನ ಅಷ್ಟೇ. ಸಿಲಿಂಡರ್ ಅಭಾವದಿಂದ ಬರೀ ಮೊಸರನ್ನ ಸೀಮಿತಗೊಳಿಸಿದ್ದಾರೆ. ಪ್ರತಿದಿನ ಚಪಾತಿ, ರೊಟ್ಟಿ, ಅನ್ನ, ಸಾಂಬಾರ್, ಅಂಬ್ಲಿ, ಪಾಯಸ ಹೀಗೆ ಎಲ್ಲವೂ ಕೂಡ ಇರ್ತಾ ಇತ್ತು. ಆದರೆ ಇವತ್ತು ಅವೆಲ್ಲವನ್ನು ಸೈಡಿಗಿಟ್ಟು ಕೇವಲ ಮೊಸರನ್ನ. ಬೇಸಿಗೆ ಮೊಸರನ್ನ ಬೆಸ್ಟು. ಆದರೆ ಇಂದಿರಾ ಕ್ಯಾಂಟೀನಲ್ಲೇ ಈ ಪರಿಸ್ಥಿತಿ ಅಂತ ಅಂದರೆ ಇನ್ನು ನಾರ್ಮಲ್ ಹೋಟೆಲ್ಗಳ ಪರಿಸ್ಥಿತಿ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲೀಗ ಎಲ್ಲವನ್ನು ಕೂಡ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಕಡೆಯಲ್ಲಿ ಮೊಸರನ್ನ ಬಿಸಿಯಾಗಿ ಬೇಕು ಅಂತಲೂ ಇರಲ್ಲ. ಒಂದು ಸರಿ ಒಗ್ಗರಣೆ ಹಾಕಿ ಅನ್ನ ಮಾಡಿಟ್ಬಿಟ್ರೆ ಮುಗಿದು ಹೋಯಿತು. ಅದರ ಗ್ಯಾಸ್ನ ಡಿಪೆಂಡೆನ್ಸಿನೂ ಹೆಚ್ಚಿರಲ್ಲ. ಹೀಗಾಗಿ ಬಟ್ ಎಷ್ಟು ದಿನ ಹೀಗೆ ಡೈಲಿ ಮೊಸರನ್ನ ಕೊಡಲಿಕ್ಕಾಗತ್ತೆ? 3 ಹೊತ್ತು 2 ಹೊತ್ತೇನೋ ಕೊಡ್ತಾರೆ. ಸೊ ಅದು ಎಷ್ಟು ಎಲ್ಲ ಟೈಮು ಹಿಂಗೆ ಕೊಟ್ಟರೆ ಸಹಜವಾಗಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡೋರ್ಗೂ ಬೇಸರ ಆಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ದ ಅಭಾವ ಹಿನ್ನೆಲೆ ಇಂದಿರಾ ಕ್ಯಾಂಟೀನ್ಗೂ ಈ ಒಂದು ಏನಂತಿದ್ರೆ ಸಿಲಿಂಡರ್ ಬಿಸಿ ಈಗ ತಟ್ಟಿರುವಂಥದ್ದು. ಧಾರವಾಡದ ಹೊಸ ಬಸ್ ನಿಲ್ದಾಣ ಪಕ್ಕದಲ್ಲಿರುವಂಥ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಸಾಕಷ್ಟು ಜನ ಏನಂತಿದ್ರೆ ಊಟಕ್ಕೆ ಬರ್ತಾ ಇದ್ರು. ಆದರೆ ಇವತ್ತು ಏನಂತಿದ್ರೆ ಈ ಕ್ಯಾಂಟೀನಲ್ಲಿ ಮೊಸರನ್ನು ಹೊರತುಪಡಿಸಿ ಬೇರೆ ಯಾವುದೇ ಏನಂತಿದ್ರೆ ಫುಡ್ಡನ್ನು ಇಟ್ಟಿಲ್ಲ. ಯಾಕಂತಿದ್ರೆ ಸಿಲಿಂಡರ್ ಅಭಾವ ಇರುವ ಹಿನ್ನೆಲೆ ಯಾವುದೇ ಬೇರೆ ಫುಡ್ಡನ್ನು ಇಲ್ಲಿ ಏನಂತಿದ್ರೆ ತಯಾರಿ ಮಾಡಿಲ್ಲ. ಇವತ್ತು ಕೇವಲ ಮೊಸರನ್ನ ಏನಂತಿದ್ರೆ ಅಷ್ಟೇ ಇಟ್ಟಿರುವಂಥದ್ದು. ಹೀಗಾಗಿ ಸ್ವಲ್ಪ ಇವತ್ತು ಏನಂತಿದ್ರೆ ಕಸ್ಟಮರ್ ಕೊರತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಹೋಟೆಲ್ ಏನಂತಿದ್ರೆ ಉದ್ಯಮಕ್ಕೆ ಸಿಲಿಂಡರ್ ಹೊಡೆತ ಬಿದ್ದಿರುವಂಥದ್ದು. ಹೀಗಾಗಿ ಎಲ್ಲ ಹೋಟೆಲ್ಗಳಲ್ಲಿ ಒಂದು ಸೌದೆಯನ್ನು ಬಳಸ್ತಾ ಇದ್ದಾರೆ. ಆದರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಏನಂತಿದ್ರೆ ಬಲ್ಕಾಗಿ ಎಲ್ಲ ಒಂದು ಕಡೆಯಿಂದ ತಯಾರಾಗಿ ಫುಡ್ ಬರುತ್ತೆ. ಎಲ್ಲಿ ಬಲ್ಕಾಗಿ ಏನು ಫುಡ್ ತಯಾರಾಗುತ್ತೆ ಅಲ್ಲೇ ಏನಂತಿದ್ರೆ ಈಗ ಸಿಲಿಂಡರ್ ಅಭಾವ ಈಗ ಆಗಿರುವಂಥದ್ದು. ಹೀಗಾಗಿ ಎಲ್ಲ ಇಂದಿರಾ ಕ್ಯಾಂಟೀನ್ಗೆ ಈಗ ಮೊಸರನ್ನ ಹೊರತುಪಡಿಸಿ ಬೇರೆ ಯಾವುದೇ ಫುಡ್ಡನ್ನು ಈಗ ಸದ್ಯಕ್ಕೆ ಸಪ್ಲೈ ಮಾಡ್ತಾ ಇಲ್ಲ. ನಮ್ಮ ಜೊತೆ ಏನಂತಿದ್ರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಇನ್ಚಾರ್ಜ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ಯಾವ ಫುಡ್ ಇವತ್ತು ಬಂದಿತ್ತು ಅಂತ ಹೇಳಿ. ನಮಸ್ಕಾರ. ಇವತ್ತು ಯಾವ್ಯಾವ ಫುಡ್ಡನ್ನು ಪ್ರತಿ ಬಾರಿ ಯಾವ್ಯಾವ ಫುಡ್ಡನ್ನು ತೊಗೊಂಡ್ಬರ್ತೀರಿ? ಆಮೇಲೆ ಇವತ್ತು ಯಾವ ಫುಡ್ ಬಂದಿತ್ತು ಅಂತ? ಸರ್ ಇವತ್ತು ಮಧ್ಯಾಹ್ನ ಬರೀ ಮೊಸರನ್ನ ಬಂದಿದೆ. ಪ್ರತಿದಿನ ಏನೇನು ಮೆನ್ಯೂ ಇರ್ತೈತೆ ನಿಮ್ಮಲ್ಲಿ? ಪ್ರತಿದಿನ ಸರ್ ಅನ್ನ ಸಾರು ಇರುತ್ತೆ, ಚಪಾತಿ ಇರುತ್ತೆ, ಒಂದು ದಿವಸ ರೊಟ್ಟಿ ಇರುತ್ತೆ, ಒಂದು ದಿವಸ ಮೊಸರನ್ನ ಇರುತ್ತೆ, ಒಂದು ದಿವಸ ಶಾವಿಗೆ ಪಾಯಸ ಇರುತ್ತೆ, ಒಂದು ದಿವಸ ರಾಗಿ ಅಂಬ್ಲಿ ಇರುತ್ತೆ. ಅದರಲ್ಲಿ ಇವತ್ತು ಬರೀ ಇದು ಬಂದಿತ್ತು ರೀ. ಅಕ್ಕ, ಎಷ್ಟು ಜನ ಹುಡುಗರು ಬರ್ತಾರ್ರಿ ಇಲ್ಲಿ? ಆಮೇಲೆ ಏನು ಫುಡ್ ಕೊಡ್ತಿದ್ರಿ? ಇವತ್ತು ಯಾಕೆ ಶಾರ್ಟೇಜ್ ಆಗತೈತೆ ಅಂತ? ಸರ್ ಗ್ಯಾಸಿನ ಸಂಬಂಧ ಪ್ರಾಬ್ಲಮ್ ಆಗಿತ್ತು ರೀ ಇವತ್ತು. ಅದ್ರ ಸಂಬಂಧ ಮೊಸರನ್ನ ಬಂದಿತ್ತು ರೀ. ಮತ್ತಿಂದ ಸಾಲಿ ಹುಡುಗರು ಬರ್ತಾರೆ, ಅವ್ರ ಮೊಸರನ್ನ ಇಷ್ಟ ಆಗಿಲ್ರಿ. ಅದ ಗ್ಯಾಸ್ ಬಂದ್ರೆ ಅನ್ನ ಸಾರು ರೊಟ್ಟಿ ದಿವಸ ಯೂಸ್ ಮಾಡೋದಾಗ ಕೊಡ್ತೇವೆ ರೀ. ಮತ್ತು ದಿವಸ ರೀ ಬೆಳಿಗ್ಗೆ ಇಡ್ಲಿ ಬರ್ತೈತ್ರಿ, ಉಪ್ಪಿಟ್ಟು ಬರ್ತೈತಿ, ಒಂದಿನ ಶಿರಾ ಉಪ್ಪಿಟ್ಟು ಬರ್ತೈತ್ರಿ, ಅವಲಕ್ಕಿ, ಒಂದಿನ ಚಿತ್ರಾನ್ನ, ಪಲಾವನ್ನ ಎಲ್ಲ ಬರ್ತೈತ್ರಿ. ಒಂದಿನ ರೊಟ್ಟಿ, ಒಂದಿನ ಜೋಳದ ರೊಟ್ಟಿ, ಒಂದಿನ ಗೋಧಿ ರೊಟ್ಟಿ. ಇದ ಫಸ್ಟ್ ಟೈಮ್ ಆಗಿತ್ರಿ. ಯಾವತ್ತೂ ಆಗಿಲ್ರಿ ಹಂಗ. ಹ್ಞೂ ರೀ. ಹ್ಞೂ ರೀ, ಅಲ್ಲಿಂದ ಗ್ಯಾಸಿಂದ ಪ್ರಾಬ್ಲಮ್ ಆಗಿದ್ಕನ ಮೊಸರನ್ನ ಕಸ್ಯಾರಿ. ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಏನು ಪ್ರತಿದಿನ ಬೇರೆ ಬೇರೆ ವೆರೈಟಿ ಫುಡ್ ಕೊಡ್ತಾ ಇತ್ತು. ಇವತ್ತು ಕೇವಲ ಮೊಸರನ್ನಕ್ಕೆ ಅಷ್ಟೇ ಏನಂತಿದ್ರೆ ಸೀಮಿತ ಆಗಿರುವಂಥದ್ದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವೇದ್ ಅದ್ವಾನಿ, ಪಬ್ಲಿಕ್ ಟಿವಿ, ಧಾರವಾಡ.